ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕಿ ಜಮೀಮಾ ಅವರು ಫೈನಲ್ ಪಂದ್ಯವನ್ನು ಸೋತ ನಂತರ ಎಮೋಷನಲ್ ಆಗ್ತಾರೆ, ಕಣ್ಣೀರನ್ನ ಹಾಕ್ತಾರೆ. ಸೋತ ನಂತರ RCB ಬಗ್ಗೆ ಏನೆಲ್ಲ ಜಮೀಮಾ ಅವರು ಹೇಳಿದ್ರು ತಿಳ್ಕೊಂಬರೋಣ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ನೋಡಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ನಾವು 204 ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಿದ್ವಿ. ಇದು ಈಸಿಯಾಗಿ ನಾವು ಡಿಪೆಂಡ್ ಮಾಡಬಹುದಾಗಿತ್ತು. ಬಟ್ ಮೊದಲು ಗ್ರೇಸ್ ಅವರು ವಿಕೆಟ್ ತೆಗೆದ ನಂತರ ನಮ್ಮ ಬಾಲರ್ಸ್ ಗಳು ಜಾಸ್ತಿ ರನ್ ಅನ್ನ ಬಿಟ್ಕೊಟ್ರು. ಆರಂಭದಲ್ಲಿ ವಿಕೆಟ್ ತೆಗಿತ್ತು, ಅದೇ ರೀತಿ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ನಂತರ 15 ಓವರ್ಗಳ ಕಾಲ ವಿಕೆಟ್ ಬೀಳಿಲ್ಲ. RCB ತಂಡ ಚೆನ್ನಾಗಿ ಒಂದು ಪಾರ್ಟ್ನರ್ಶಿಪ್ ಅನ್ನ ಬಿಡ್ ಮಾಡ್ತಾ ಹೋದ್ರು. ಅದು ನಮ್ಗೆ ಕಷ್ಟ ಆಯ್ತು. ಆಲ್ಮೋಸ್ಟ್ ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ, ಫಸ್ಟ್ ಟೈಮ್ ಚಾಂಪಿಯನ್ಸ್ ಆಗ್ತೀವಿ ಅಂತ ಅನ್ಕೊಂಡಿದ್ದೆ. ಬಟ್ 4ನೇ ಬಾರಿಗೂ ಕೂಡ ನಾವು ರನ್ನರ್ ಅಪ್ ಆಗ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಫಸ್ಟ್ ಇನ್ನಿಂಗ್ಸ್ ಮುಗಿದಾಗ ಆಲ್ಮೋಸ್ಟ್ ನಾವೇ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ವಿ. ಆ ರೇಂಜ್ ಗೆ ಒಂದು ಕಾನ್ಫಿಡೆಂಟ್ ಇತ್ತು. ಬಟ್ ಅದೆಲ್ಲೋ ಓವರ್ ಕಾನ್ಫಿಡೆಂಟ್ ಆಗಿದೆ ಅಂತ ನಂಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ. ಈ ಒಂದು ಸೀಸನ್ ಗಳಲ್ಲಿ ಮತ್ತೆ WPL ನಲ್ಲಿ ನಮ್ಮ ತಂಡ ಸಾಕಷ್ಟು ಏಳು ಬೀಳುಗಳನ್ನ ನೋಡ್ಕೊಂಡ್ ಬಂದಿದೆ. ಬಟ್ ನಾವು ಯಾವಾಗ ಚಾಂಪಿಯನ್ಸ್ ಆಗ್ತೀವೋ ಗೊತ್ತಾಗ್ತಲ್ಲ. ನಮ್ಮ ಬ್ಯಾಡ್ ಲಕ್ ತುಂಬಾನೇ ನಮ್ಗೆ ಕಾಡ್ತಾ ಇದೆ. ಕೊನೆಯ ಬಾಲ್ ನಲ್ಲಿ ರಾಧಾ ಯಾದವ್ ಅವರು ಬೌಂಡ್ರಿ ಹೊಡೆದಾಗ ಎಲ್ಲೋ ಅವರು ಹಿಟ್ ಮಾಡಿದ್ರು ಬ್ಯಾಟ್ ನಿಂದ ಸ್ಟಂಪ್ಗೆ. ನಾವು ಗೆಲ್ಲಬಹುದು, ನೆಕ್ಸ್ಟ್ ಬ್ಯಾಟರ್ ಯಾರು ಇಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಅದು ನಮಗೆ ನಾವೇ ಮಾಡ್ಕೊಂಡಿರೋ ಮೋಸ ಅಂತ ಇವಾಗ ಗೊತ್ತಾಗ್ತಾ ಇದೆ. ತುಂಬಾ ಬೇಜಾರಾಗ್ತಾ ಇದೆ. 4-4 ಒಂದು ಫೈನಲ್ ಅನ್ನ ಸೋತಿರೋದು ನನ್ಗೆ ನಂಬಕ್ಕೂ ಕೂಡ ಆಗ್ತಲ್ಲ. ಈ ಒಂದು ಸೀಸನ್ ಅಲ್ಲಿ ನಾವೇ ಗೆಲ್ತೀವಿ ಅಂತ ಅನ್ಕೊಂಡಿದ್ವಿ. ತುಂಬಾನೇ ಬೇಜಾರಾಗ್ತಾ ಇದೆ ಅಂತ ಜಮೈಮಾ ಅವರು ಸೋತ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ, ಮತ್ತೆ ಕಣ್ಣೀರು ಕೂಡ ಹಾಕ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.